ಸಭೆಗೆ ಅಧ್ಯಕ್ಷತೆ ವಹಿಸಿರ್ತಕ್ಕಂತಹ ನಮ್ಮ ತಾಲೂಕಿನ ದಂಡಾಧಿಕಾರಿಗಳೇ ಹಾಗೂ ಡಿವೈಎಸ್ ಸಾಹೇಬರೇ ಹಾಗೂ ಕಾರ್ಯನಿರ್ವಾಹಕ ಅಧಿಕಾರಿಗಳೇ ಮತ್ತು ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಇಲಾಖೆಯ ಅಧಿಕಾರಿಗಳೇ ಮತ್ತು ವಿವಿಧ ಸಂಘ ಸಂಸ್ಥೆಗಳ ಅಧ್ಯಕ್ಷರೇ ಪದಾಧಿಕಾರಿಗಳು, ಇಲ್ಲಿಯವರೆಗೆ ಸ್ವಾತಂತ್ರ್ಯ ದಿನಾಚರಣೆ ಬಗ್ಗೆ ಭಾಳ ಸವಿಸ್ತಾರವಾದಂಥ ಚರ್ಚೆ ಆಗಿದೆ. ಆ ಚರ್ಚೆಯಲ್ಲಿ ಏನಪ್ಪ ಅಂತಂದರೆ ಎಲ್ಲರೂ ವಿಜೃಂಭಣೆಯಿಂದ ಈ ಜಯಂತಿಗಳನ್ನು ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡಬೇಕನ್ನುವಂಥ ಒಕ್ಕೊರಲಿನ ನೆನಪ ಬಯಕೆ ಇದೆ. ಎಲ್ಲ ಇಲಾಖೆಯ ನೌಕರರು ಈ ಒಂದು ಮೆರವಣಿಗೆಯಲ್ಲಿ ಭಾಳ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕನ್ನುವಂಥದ್ದು ಕೂಗು ಇವತ್ತಿನಿಂದ ಅಲ್ಲ, ಭಾಳ ದಿವಸಗಳಿಂದಲೂ ಅದೇ ಹೇಳ್ತಾ ಇದ್ದೀವಿ. ಹಾಗಾಗಿ ಎಲ್ಲರೂ ಸೇರಿ ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ಆಚರಣೆ ಮಾಡೋಣ. ಅದರಲ್ಲಿ ಯಾವುದೇನಪ್ಪ ಅಂದರೆ ಭೇದ ಭಾವ ಇಲ್ಲ. 3ನೇ ಮಹಿಳಾ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಈ ಪಾಲಿಕೆ ನಗರದಲ್ಲಿ ಆಯೋಜನೆ ಮಾಡಲಾಗಿದೆ. ಅದು ದಿನಾಂಕ 11 ಆಗಸ್ಟ್ 2026ರಂದು ರೈತ ಭವನದ ಮಂಟಪದಲ್ಲಿ ಈ ಒಂದು ಮಹಿಳಾ ಸಮ್ಮೇಳನ ಆಯೋಜನೆ ಮಾಡಲಾಗಿದೆ. ಆದ್ದರಿಂದ ದಯವಿಟ್ಟು ಎಲ್ಲ ಇಲಾಖೆಯ ಪುರುಷರಾದಿಯಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು, ದಯವಿಟ್ಟು ಇಲ್ಲಿ ಮಹಿಳೆಯರು ಕೂಡ ಬಹಳ ಜನ ಸೇರಿದ್ದೀರಿ. ಯಾಕಂತಂದರೆ ಒಂದು ಅವಕಾಶ ಮಹಿಳೆಯರಿಗೆ ಏನಾದರೂ ಒದಗಿಸಿಕೊಡ್ಬೇಕನ್ನುವಂಥ ಸದುದ್ದೇಶದಿಂದ ವೇದಿಕೆಯ ಮೇಲೆ 80% 90% ಏನಂತಂದ್ರೆ ಮಹಿಳೆಯರನ್ನೇ ಕಾಣಿಸಬೇಕು, ಅವರಿಗೆ ಒಂದು ಒಳ್ಳೆಯ ಅವಕಾಶ ಕೊಡಬೇಕನ್ನುವಂಥ ಸದುದ್ದೇಶದಿಂದ ಏನಪ್ಪ ಅಂದರೆ ಮಹಿಳಾ ಸಾಹಿತ್ಯ ಸಮ್ಮೇಳನವನ್ನು ಆಯೋಜನೆ ಮಾಡಲಾಗಿದೆ. ಹಾಗಾಗಿ ಎಲ್ಲ